ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಿನಾಂಕ 29/3/2026 ಮತ್ತು ದಿನಾಂಕ 30/3/2026 ಭಾನುವಾರ ಸೋಮವಾರ ಉದ್ಘಾಟನಾ ಕಾರ್ಯಕ್ರಮ ಆಗಲಿದ್ದು, ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಕಾವೇರಿ ನದಿ ದಡದಿಂದ ಗಂಗೆ ತರುವ ಮುಖಾಂತರ ಸುಮಾರು 150 ಮಹಿಳೆಯರು ಕಳಶ ತರುವ ಮುಖಾಂತರ ಸುಮಾರು ಅಲ್ಲಿಂದ ಕಲಾ ತಂಡಗಳು 10 ರಿಂದ 12 ಕಲಾ ತಂಡಗಳು ಮತ್ತು ನಂದಿಧ್ವಜ ಇತರ ಕೇರಳ ಚಂಡಮುದ್ದರೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಜರುಗಲಿದ್ದು ಮತ್ತು ನಮ್ಮ ಮಹದೇಶ್ವರರ ನೆರೆ ದೇವರು ಅಲ್ಲಿಂದ ಉತ್ಸವ ಸಹ ಅವತ್ತು ಸಕ್ಕರೆಕಟ್ಟೆಯಿಂದ ಇಲ್ಲಿಗೆ ಬರಲಿದೆ. ಅಲ್ಲಿ ಬಂದ ನಂತರ ಧಾರ್ಮಿಕ ವಿಧಿ ಕಾರ್ಯಗಳು ಇಲ್ಲಿ ನಡೀತಾ ಇರುತ್ತೆ. ಮತ್ತೆ ಬಂದಂತ ಭಕ್ತರಿಗೆ ಜಾನಪದ ಜಯಂಕಾರ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಜಯಂಕಾರ ಕಲಾವಿದ ನರಸಿಂಹಮೂರ್ತಿ ಅವರು ಇವತ್ತು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡಿದ್ದಾರೆ, ಭಜನೆ ಕಾರ್ಯಕ್ರಮವನ್ನ. ಮತ್ತೆ ರಾಜಣ್ಣ ಅಂತೇಳಿ ರಾಜೇಶ್ ಅವರು ಭಜನಾ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ. ಮತ್ತೆ 30ರಂದು ನಮ್ಮ ಹೆಬ್ಬಾಳು ಪುಟ್ಟೇಗೌಡರು ಕಲಾ ತಂಡದವರು ಅವರು ಸಹ ಜಾನಪದ ಕಾರ್ಯಕ್ರಮಗಳನ್ನ ಭಕ್ತಿಗೀತೆಗಳನ್ನ ನಡೆಸ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆರಾಧ್ಯ ದೇವ ನಮ್ಮ ಭಾಗದ ಎಲ್ಲ ನೆಚ್ಚಿನ ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಸಿದ್ಧಗಂಗಾ ಮಠದ ಕ್ಷೇತ್ರಾಧ್ಯಕ್ಷರಂತಹ ಸಿದ್ಧಲಿಂಗ ಶ್ರೀಗಳು ಈ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಇನ್ನು ಹಲವಾರು ಹರಗುರು ಚರಮೂರ್ತಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕಿನ ಶಾಸಕರಾದ ಡಿ ರವಿಶಂಕರ್ ಅವರು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಮತ್ತೆ ಮಹದೇಶ್ವರ ದಾಸೋಹ ಮಂದಿರವನ್ನ ಮಾಜಿ ಸಚಿವರಾದಂತ ರಾ ಮಹೇಶ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಗಣೇಶ್ ಪ್ರಸಾದ್ ರವರು ಮತ್ತೆ ದೊರಸಮೇಗೌಡರು ಮತ್ತೆ ತೋಂಡದಾರವರು ಭಾಗವಹಿಸಿದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನ ಏನಿವತ್ತು ಈ ದೇವಸ್ಥಾನ ಇಷ್ಟೊಂದು ಸುಂದರವಾಗಿ ಮತ್ತು ಇಷ್ಟೊಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗ್ತಾ ಇರೋದು ಕಾರಣಕರ್ತರಾದಂತ ನಮ್ಮ ಏನು ಬಸಲಿಂಗಯ್ಯನವರ ವಂಶಸ್ಥರಾದಂತ ಮಾದೇವಪ್ಪನವರು ಮತ್ತು ಅವರ ಪತ್ನಿ ಶ್ರೀಮತಿ ಡಿ ಭಾರತಿ ಮೇಡಮ್ ರವರು ಈ ಸಭೆಯ ಅಧ್ಯಕ್ಷತೆಯನ್ನ IAS ಕರ್ನಾಟಕ ಸರ್ಕಾರ ಅಧಿಕಾರಿಗಳು ಇವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೂ ಎಲ್ಲ ಭಕ್ತರ ಸಹಾಯದಿಂದ ದೇವಸ್ಥಾನ ಸುಂದರವಾಗಿ ನಿರ್ಮಾಣಗೊಂಡಿದೆ. ಹಾಗಾಗಿ ಇದು ನಾವು ದಯವಿಟ್ಟು ಎಲ್ಲರಿಗೂ ಆಹ್ವಾನ ಪತ್ರಿಕೆಯನ್ನ ಕೊಡಕ್ಕಾಗದೇ ಇರೋ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ಒಂದು ನಮ್ಮ ಎಲ್ಲ ಪತ್ರಕರ್ತ ಸ್ನೇಹಿತರನ್ನ ಕರೆದು ಆ ಪತ್ರಿಕೆ ಮುಖಾಂತರ ನಾವು ಆಹ್ವಾನವನ್ನ ಮಾಡ್ತಾ ಇದ್ದೇವೆ. ಮತ್ತೆ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಮಹದೇಶ್ವರರ ಕೃಪೆಗೆ ಅವರ ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ನಾನು ಈ ಮೂಲಕ ಎಲ್ಲ ಸಮಸ್ತ ನಮ್ಮ ಪೆರಿಯಾಪಟ್ಟಣ ಕೇರಳ ಮತ್ತು ಸಾಲಿಗ್ರಾಮ ಮತ್ತು ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಗ್ರಾಮಸ್ಥರಲ್ಲಿ ನಾನು ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಬಂದು ಶ್ರೀ ಮಹದೇಶ್ವರರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.